ನಮಸ್ಕಾರ. ನನ್ನ ಹೆಸರು ಅಮಿತ್ ಗೌಡ ಪಾಟೀಲ್ ಅಂತ. ನಾನು ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಡಳಿತದಲ್ಲಿ ಮಾತಾಡ್ತಾ ಇರೋದು. ಆಲ್ರೆಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು 2-3 ತಿಂಗಳ ಹಿಂದೆ ನಾವೊಂದು ಪ್ರಾಮಿಸನ್ನು ಮಾಡಿದ್ವಿ. ಏನು ಪ್ರಾಮಿಸನ್ನು ಮಾಡಿದ್ವಿ? ನಮ್ಮ ಇನ್ನೊಂದು ಸಂಸ್ಥೆಯನ್ನು ಅಥವಾ ನೀಟ್ ಅಕಾಡೆಮಿಯನ್ನು ಬಾಗಲಕೋಟೆ ಭಾಗದಲ್ಲಿ ಪ್ರಾರಂಭ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅಂತ ನಾವು ಎಲ್ಲರಿಗೂ ಮೆಸೇಜನ್ನು ಕೊಟ್ಟಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಅದೇ ರೀತಿಯಾಗಿ ಇದೇ ವರ್ಷ ಆ್ಯಕ್ಚುಲಿ ಆಯ್ತಪ್ಪ ಎಲ್ಲ ಪೇರೆಂಟ್ಸು ಮತ್ತು ನಮಗೆ ವಿದ್ಯಾರ್ಥಿ ಮತ್ತು ನಮ್ಮೆಲ್ಲ ಸ್ನೇಹಿತರೆಲ್ಲ ನಮ್ಗೆ ಒತ್ತಾಯ ಮಾಡಿದಾಗ, ನೀವು ಯಾಕೆ ಆಕ್ಸ್ಫರ್ಡ್ದವರು ಓನ್ಲಿ ನಾಗರಬೆಟ್ಟ ಮತ್ತು ಮುದೋಳಕ್ಕೆ ಸೀಮಿತ ಆಗಿರ್ತೀವಿ, ಇಷ್ಟು ರಿಸಲ್ಟನ್ನು ಕೊಟ್ಟು ಸಹಿತ ನೀವು ಇಡೀ ಉತ್ತರ ಕರ್ನಾಟಕದ ಅತಿ ಹೆಚ್ಚು ರಿಸಲ್ಟನ್ನು ಕೊಡ್ತಾ ಇದ್ದೀರಿ, ಯಾಕೆ ನೀವು ಸ್ವಲ್ಪ ಬಾಗಲಕೋಟೆ ಕಡೆ ಒಲವು ತೋರಿಸ್ಬಾರ್ದು ಅಂತ ಹೇಳಿದಾಗ ಎಲ್ಲ ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆಯಲ್ಲಿರುವಂಥ ವಿದ್ಯಾರ್ಥಿಗಳು ಆಗ ನಮ್ಮ ಸ್ನೇಹಿತರ ಬಳಗ ಎಲ್ಲ ಹೇಳಿದಾಗ ನಾವು ಎಲ್ಲ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಅಂತ ಎಲ್ಲರೂ ಡಿಸ್ಕಷನ್ ಮಾಡಿದ ಮೇಲೆ ಇದೇ ವರ್ಷ 2025 ಬರುವಂಥ ಮೇ ಫಸ್ಟ್ನೇ ವೀಕ್ ಅಥವಾ ಮೇ 10 ನಮ್ಮ ಸಂಸ್ಥೆಯನ್ನು ಅಥವಾ ನಮ್ಮ ನೀಟ್ ಅಕಾಡೆಮಿಯನ್ನು ಬಾಗಲಕೋಟದಲ್ಲಿರುವಂಥ ನವನಗರದಲ್ಲಿ ಒಂದು ಬ್ರ್ಯಾಂಚನ್ನು ಓಪನ್ ಮಾಡ್ತಾ ಇದ್ದೀವಿ. ಅದು ಏನಪ್ಪ ಅಂದರೆ APMC ಯಾರ್ಡ್ ಹತ್ರ ಒಂದು ಕಂಟಿ ಕಾಂಪ್ಲೆಕ್ಸ್ ಅಂತ ಇದೆ. ಕಂಟಿ ಕಾಂಪ್ಲೆಕ್ಸಲ್ಲಿ ಈ ವರ್ಷ 2025 ಆಕ್ಸ್ಫರ್ಡ್ ನೀಟ್ ಅಕಾಡೆಮಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಇನ್ನೊಂದು ಈ ವರ್ಷ ಏನು ಸ್ವಲ್ಪ ಸಮಸ್ಯೆ ಆಯ್ತು, ಆ್ಯಕ್ಚುಲಿ ಈ ವರ್ಷ ನಾವು ಆಕ್ಸ್ಫರ್ಡ್ ಪಾಟೀಲ್ಸ್ PU ಸೈನ್ಸ್ ಕಾಲೇಜ್ ಬಾಗಲಕೋಟೆ ಅಂತ ಪ್ರಾರಂಭ ಮಾಡಬೇಕಾಗಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಈ ವರ್ಷ ನಾವು ಆಕ್ಸ್ಫರ್ಡ್ ಪಾಟೀಲ್ಸ್ PU ಸೈನ್ಸ್ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇಲ್ಲ. ಆದರೆ ಬರುವಂಥ ವರ್ಷಗಳಲ್ಲಿ ಅದು ಬರುವಂಥ 2026 ಆಕ್ಸ್ಫರ್ಡ್ ನೀಟ್ ಅಕಾಡೆಮಿ ಮತ್ತು ಆಕ್ಸ್ಫರ್ಡ್ ಪಾಟೀಲ್ಸ್ PU ಸೈನ್ಸ್ ಕಾಲೇಜ್ ಪ್ರಾರಂಭ ಮಾಡ್ತೀವಿ. ಇದು ನಾವು ಬಾಗಲಕೋಟದಲ್ಲಿ ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀವಪ್ಪ ಅಂದರೆ ಎಷ್ಟೋ ಜನಕ್ಕೆ ಪ್ರಶ್ನೆ ಇರ್ಬೋದು. ಯಾಕಪ್ಪ ಅಂದರೆ ಬಾಗಲಕೋಟೆ ಮತ್ತು ಅಲ್ಲಿರುವಂಥ ಸುತ್ತಮುತ್ತ ಇರುವಂಥ ಬೆಳಗಾವಿ ಡಿಸ್ಟ್ರಿಕ್ ಇರ್ಬೋದು, ಹುಬ್ಬಳ್ಳಿ ಮತ್ತು ಧಾರವಾಡ ಡಿಸ್ಟ್ರಿಕ್ ಇರ್ಬೋದು, ಸ್ವಲ್ಪ ನಾಗರಬೆಟ್ಟ ಅಂದರೆ ದೂರ ಅಂತ ಹೇಳ್ತಾರೆ. ಯಾಕಂದ್ರೆ ಸರಿ ಸುಮಾರು 180-200 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಬಾಗಲಕೋಟೆ ಮಾಡಿದರೆ ಸ್ವಲ್ಪ ಸೆಂಟ್ರ್ ಪ್ಲೇಸ್ ಅದು, ಎಲ್ಲ ಡಿಸ್ಟ್ರಿಕ್ ಮತ್ತು ತಾಲೂಕುಗಳು ಸೆಂಟ್ರ್ ಪ್ಲೇಸ್ ಅದು. ಆ ವಿದ್ಯಾರ್ಥಿಗಳು ಅಲ್ಲೇ ಅಡ್ಮಿಷನ್ ತೊಗೊಂಡು ಅವರಲ್ಲೇ ನಮ್ಮ ರೆಸಿಡೆನ್ಸಿಯೆಲ್ಲ ಕೊಡ್ತೀವಿ ನಾವು. ಅಲ್ಲೇ ನೀವು ನೀಟ್ ಸೇಮ್ ಇಲ್ಲಿರುವಂಥ ಪ್ಯಾಟರ್ನು ಅಲ್ಲಿರುವಂಥ ಪ್ಯಾಟರ್ನ್ ಯಾವುದು ಎಲ್ಲವೂ ಸೇಮ್. ಯಾಕಂದ್ರೆ ಅಲ್ಲೇ ನೀವು ಗೊತ್ತಿರೋ ಹಾಗೆ ನೀವು ಸ್ವಲ್ಪ ಜನ ವಿದ್ಯಾರ್ಥಿ ಮತ್ತು ಪೇರೆಂಟ್ಸ್ ಒಂದು ಗೊಂದಲ ಇರುತ್ತೆ. ಆಕ್ಸ್ಫರ್ಡ್ ಅಂದಿಗೆ ಮೇನ್ ಬ್ರಾಂಚ್ ರಿಸಲ್ಟು ಅಲ್ಲಿ ಬರೋಂಗಿಲ್ಲ, ಇಲ್ಲ, ಅದು ತಪ್ಪು ಕಲ್ಪನೆ. ಇಲ್ಲಿರುವಂಥ ರಿಸಲ್ಟು ಬರುವಂಥ ರಿಸಲ್ಟು ಎರಡೂ ಸೇಮ್ ಇರುತ್ತೆ. ಯಾಕಂದರೆ ಸೇಮ್ ಶೆಡ್ಯೂಲ್ನ ಮೇಂಟೈನ್ ಮಾಡಿದ್ವಿ, ಅದೇ ಲೆವೆಲ್ ಲೆಕ್ಚರ್ಸನ್ನು ಕೊಟ್ಟಿರ್ತೀವಿ. ದಯವಿಟ್ಟು ಯಾರು ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿ ಗೊಂದಲ ಆಗಬಾರ್ದು. ಯಾಕಂದರೆ ಈಗ ನಾನು ನೋಡ್ತಾ ಇದ್ದೀನಿ, ಯಾಕಂದರೆ ನಾಗರಬೆಟ್ಟ ಅಂದರೆ ಒಳ್ಳೆ ರಿಸಲ್ಟನ್ನು ಕೊಡ್ತಾರೆ, ಅದೇ ನಾವು ಬ್ರ್ಯಾಂಚನ್ನು ಬೇರೆ ಕಡೆ ಮಾಡೋ ರಿಸಲ್ಟನ್ನು ಬರಲ್ಲ ಅಂತ ಅನ್ಕೋತಾರೆ. ದಯವಿಟ್ಟು ಯಾರು ತಪ್ಪು ಕಲ್ಪನೆ ಸ್ವಲ್ಪ ಹೊರಗೆ ಬರಿ. ಅದೇ ರಿಸಲ್ಟನ್ನು ಸೇಮ್ ಲೆಕ್ಚರ್ಸ್ ನಾವೇ ಮ್ಯಾನೇಜ್ಮೆಂಟ್ ಇರ್ತೀವಿ, ನಮ್ಮದೇ ಅಂತ ಲೆಕ್ಚರ್ಸ್ ಇರ್ತಾರೆ. ಇಲ್ಲಿರುವಂಥ ರಿಸಲ್ಟನ್ನು ಅಲ್ಲಿ ಬರೋಂಗೆ ನಾವು ಮಾಡ್ತೀವಿ. ಸ್ವಲ್ಪ ಎಲ್ಲ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಇದು ನಿಮ್ಮ ಗಮನಕ್ಕಿರಲಿ. ಬರುವಂಥ ಮೇದಲ್ಲಿ ಅಡ್ಮಿಷನ್ನ ಪ್ರಾರಂಭ ಮಾಡ್ತೀವಿ. ಬರುವಂಥ ಮೇ ಮತ್ತು ಏಪ್ರಿಲ್ ಎಂಡದಲ್ಲಿ ಅಡ್ಮಿಷನ್ನ ಪ್ರಾರಂಭ ಮಾಡ್ತೀವಿ. ಆಸಕ್ತ ಎಲ್ಲ ನೀಟ್ ಅಸ್ಪಿರೆಂಟ್ಸ್ ಅಲ್ಲಿ ಬಂದು ಅಡ್ಮಿಷನ್ ತೊಗೋಬೋದು. ನಿಮಗೆ ವಿತ್ ಹಾಸ್ಟೆಲ್, ಗರ್ಲ್ಸ್ ಮತ್ತು ಸಪ್ರೇಟ್ ಬಾಯ್ಸ್ ಹಾಸ್ಟೆಲ್ ಇರುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ಕಳೆದ ವರ್ಷ ನಮ್ಮ ಸಂಸ್ಥೆಯಲ್ಲಿ ಸರಿಸುಮಾರು 172 ವಿದ್ಯಾರ್ಥಿಗಳನ್ನು ವೈದ್ಯಕೀಯ ವಿಭಾಗಕ್ಕೆ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ನಾವು ಸ್ಟಾರ್ಟಿಂಗಲ್ಲಿ ಬಾಗಲಕೋಟದಲ್ಲಿ 150-170 ಮಾಡ್ತೀವೋ ಇಲ್ಲ ಗೊತ್ತಿಲ್ಲ, ಭಗವಂತನ ಆಶೀರ್ವಾದ ಮಾಡ್ತೀವಿ, ನಿಮಗೆಲ್ಲ ಸಹಕಾರ ಇದ್ದರೂ ಮಾಡ್ತೀವಿ. ಆದರೆ ಒಳ್ಳೆ ರಿಸಲ್ಟನ್ನು ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡ್ತೀವಿ. ಯಾಕಂದರೆ ನಮಗೆ ನಂಬಿಕೆ ಇದೆ, ನಮ್ಮ ಲೆಕ್ಚರ್ಸ್ ಮೇಲೆ ಮತ್ತು ನಮ್ಮ ಸ್ಟಾಫ್ ಮೇಲೆ ನಂಬಿಕೆ ಇದೆ. ಬರುವಂಥ ದಿನಗಳಲ್ಲಿ ಸರಿಸುಮಾರು ಒಳ್ಳೆ ರಿಸಲ್ಟನ್ನು ಅಲ್ಲಿ ಇಷ್ಟನ್ನು ಯಾರು ಕೊಟ್ಟಿರಬಾರ್ದು, ಆ ರಿಸಲ್ಟನ್ನು ನಮ್ಮ ಸಂಸ್ಥೆಯಿಂದ ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮ್ಮೆಲ್ಲ ಸ್ಟಾಫ್ಗಳಿಂದ ನಾನು ಪ್ರಾಮಿಸ್ ಮಾಡ್ತೀನಿ. ಬರುವಂಥ ದಿನಗಳಲ್ಲಿ ಒಳ್ಳೆ ನೀಟ್ ರ್ಯಾಂಕನ್ನು ಎಷ್ಟೋ ಸರಿಸುಮಾರು ಒಳ್ಳೆಯ ರಿಸಲ್ಟನ್ನು ಕೊಟ್ಟು ನಾವು ಏನನ್ನೋದು ನಾವು ಬಾಗಲಕೋಟೆಲ್ಲ ಪ್ರೂವ್ ಮಾಡ್ತೀವಿ ಅಂತ ಈ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಸರಿಸುಮಾರು ನಮ್ಮ ನೀಟ್ ಅಕಾಡೆಮಿಯಲ್ಲಿ ಬಾಗಲಕೋಟೆದಲ್ಲಿ ಸರಿಸುಮಾರು 130-150 ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ತೊಗೋಬೇಕಂತ ವಿಚಾರ ಮಾಡ್ತೀವಿ. ಸಂಪರ್ಕ ಸಂಖ್ಯೆ 9380095756 ಇದು ನನ್ನ ನಂಬರು. ಅದು ಅಫಿಷಿಯಲಾಗಿ 2 ನಂಬರ್ನ ಇನ್ನು ಕೆಲವೇ ದಿನಗಳಲ್ಲಿ, ಅದು ಏಪ್ರಿಲ್ 16 ಮತ್ತು 17 ಒಂದು ಪೋಸ್ಟನ್ನು ಬಿಟ್ಟು ಅಲ್ಲಿ ಬಾಗಲಕೋಟೆದಲ್ಲಿ ಪ್ರೆಸ್ ಮೀಟನ್ನು ಮಾಡಿ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ.